ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣಾರ್ಥಿ. ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ, ಘಳಿಗೆಯ ಬೇಟವ ಮಾಡಿಹನೆಂಬ ಪರಿಯ ನೋಡ, ತನ್ನ ನಿಕ್ಕಿ ನಿಧಾನವ ಸಾಧಿಸೇನೆಂದರೆ ಭಿನ್ನಾಣ ತಪ್ಪಿತ್ತು ಗುಹೇಶ್ವರ. ಇದು ಅಲ್ಲಮ ಪ್ರಭುಗಳ ಒಂದು ಸಣ್ಣ ವಚನ. ಮೊದಲನೇ ವಾಕ್ಯ ಮಾತ್ರ ಜಾಸ್ತಿ ಜನರಲ್ಲಿ ಪ್ರಚಲಿತವಾಗಿದೆ. ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ. ಸಾಸಿವೆ ಅಂದ್ರೆ ಗೊತ್ತು ನಿಮಗೆಲ್ಲ, ಸಾಸಿವೆ ಕಾಳು, ಸಾಸಿವೆ ಎಷ್ಟಿರುತ್ತೆ ಗೊತ್ತಿದೆ, ಅಷ್ಟೇ ಸುಖ ಸಿಗೋದು. ಆದರೆ ಸಾಗರದಷ್ಟು ದುಃಖ ಅಂದ್ರೆ ಸಂಸಾರದಲ್ಲಿ ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ಅಂತ ಹೇಳ್ತಾ ಇದ್ದೆ. ಆದರೆ ವಾಸ್ತವಿಕವಾಗಿ ಇದು ಹೌದಾ? ಪ್ರಭುದೇವರ ದೃಷ್ಟಿಯಲ್ಲಿ ಹೌದು. ಆದರೆ ಈ ಸಂಸಾರ ಅನ್ನುವಂಥದ್ದು ಸಾಸಿವೆಯಷ್ಟು ಸುಖ ಇಲ್ಲಿ ಸಿಗೋದು ಮಾತ್ರ ಅಂತ ಹೇಳಿ ಈ ಸುಖವನ್ನು ಬಿಟ್ಟು ಸಾಗರದಷ್ಟು ದುಃಖ ಬಿಟ್ಟು ನಾನು ಸುಖ ಪಡಿತೀನಿ ಅಂದ್ರೆ ಆಧ್ಯಾತ್ಮಿಕ ಸುಖ ಪಡಿತೀನಿ ಅಂತ ಹೇಳಿ ಸಂಸಾರ ಬಿಟ್ಟು ಹೋದವರು ನೋಡ್ಬೇಕಲ್ಲ. ಯಾಕೆ ನಾವು ಚಿಕ್ಕವರಿದ್ದಾಗ ಅಥವಾ 33 ವರ್ಷಗಳ ಹಿಂದೆ ಅದು ಈ ವಚನ ಬಹಳ ಪ್ರಭಾವ ಬೀರಿತ್ತು. ಯಾಕಂದ್ರೆ ಸಂಸಾರದಲ್ಲಿ ಸಿಕ್ಕುವ ಸುಖ ಎಷ್ಟು, ಆಮೇಲೆ ಮದುವೆ ಅಂದ್ರೆ ಏನು, ಅದರ ಅರ್ಥ ಏನು, ಮುಂದಿನ ದಿನ ಹೆಂಗಿರುತ್ತೆ ಅಂತ ಎಲ್ಲ ಯೋಚನೆ ಮಾಡಿದಾಗ ಇಂಥ ವಚನಗಳು ಬಹಳ ಖುಷಿ ಕೊಡ್ತವೆ. ವೈರಾಗ್ಯ ಮಾರ್ಗದ ಜೀವಿಗಳಿಗೆ, ವೈರಾಗ್ಯ ಮಾರ್ಗ ಅನುಸರಿಸ್ಬೇಕು ಅಂತಕ್ಕಂಥವ್ರಿಗೆ ತುಂಬಾ ಪ್ರೋತ್ಸಾಹದಾಯಕವಾಗಿರ್ತವೆ ಇವೆಲ್ಲ. ಆದರೆ ಇವತ್ತು ಅಂದ್ರೆ 93ನೇ ಇಸ್ವಿಯಿಂದ ಇವತ್ತು 2026ಕ್ಕೆ ಅಂದ್ರೆ ಅಲ್ಲಿಗೆ 33 ವರ್ಷ ಆಯ್ತು. ಇವತ್ತು ಈ ವಚನವನ್ನ ವಿಶ್ಲೇಷಣೆ ಮಾಡಿ ನೋಡೋದಾದ್ರೆ ಇದು ಎಲ್ಲರ ಪಾಲಿಗೂ ಸತ್ಯವಾ? ಖಂಡಿತ ಅಲ್ಲ. ಯಾರು ವೈರಾಗ್ಯ ಮಾರ್ಗವನ್ನು ಅನುಸರಣೆ ಮಾಡಕ್ಕೆ ಹೋಗ್ತಾರೆ ಮತ್ತು ಅಂತರಂಗದಿಂದ ಯಾರಿಗಿದು ಅನ್ನಿಸ್ಬೇಕು, ಅಂತರಂಗದಿಂದ ಅನ್ನಿಸ್ಬೇಕು, ಮತ್ತು ಅಲ್ಲಿ ಒದಗುವ ಘಟನೆಗಳು, ಅಲ್ಲಿ ನಡೆಯುವ ಘಟನೆಗಳು, ಆ ಘಟನೆಗಳ ಪ್ರಭಾವದಿಂದ ಇವನಿಗೆ ಹಂಗ ಅನ್ನಿಸ್ಬೇಕು ಅಂದ್ರೆ ಅವನು ವೈರಾಗ್ಯ ಮಾರ್ಗದಲ್ಲಿ ಯಶಸ್ವಿ ಆಗ್ತಾನೆ. ಪ್ರಭುದೇವ್ರಿಗೆ ಹಾಗನ್ನಿಸ್ತು. 18 ವರ್ಷದ ಹುಡುಗ, ಯುವಕ ವಿಚಾರ ಮಾಡಿದ್ರು, ಏನಿದು ಇದೆಲ್ಲ ಅಂತ ಹೇಳಿ ವಿಚಾರ ಮಾಡಿದಾಗ ಅನ್ನಿಸ್ತು, ಇಲ್ಲಪ್ಪ ಸಂಸಾರಿಗಳ ಕಷ್ಟ ನೋಡಿದ್ರು. ಈಗಲೂ ಸಂಸಾರಿಗಳ ಕಷ್ಟ ಇವತ್ತಿಗೂ ಏನು ತಪ್ಪಿಲ್ಲ, ಕಷ್ಟ ಇರೋದೇ ಯಾವತ್ತಿಗೂ ಇದ್ದೇ ಇರ್ತದೆ. ಪ್ರಭುದೇವ್ರ ಕಾಲಕ್ಕೆ ಹೇಗಿತ್ತೋ ಅವು ಕೆಲವು ಘಟನೆಗಳು ಬೇರೆ ಬೇರೆ ತರ ಇರ್ಬೋದು. ಅವತ್ತಿನ ಕಷ್ಟ ಸಂಕಟಗಳು ಅವತ್ತು ಬೇರೆ ಇದ್ವು, ಅವತ್ತಿನ ಸವಾಲುಗಳು ಬೇರೆ ಇದ್ವು, ಇವತ್ತೊಂದು ಸ್ವಲ್ಪ ಬೇರೆ ಆಗಿದ್ದಾವೆ. ಮತ್ತು ಇವತ್ತಿಗೆ ಹೋಲಿಕೆ ಮಾಡಿದಾಗ ಮನುಷ್ಯನ ಜೀವನ ಸ್ವಲ್ಪ ಸರಳ ಆಗಿದೆ ಅಂತ ಅನಿಸ್ಬೋದು. ಸಂಸಾರಿಗಳ ಜೀವನ ಅವತ್ತು ಇಷ್ಟು ಸರಳತೆ ಇರಲಿಲ್ಲ. ಯಾಕಂದ್ರೆ ಒಂದೊತ್ತಿನ ಅನ್ನವನ್ನ ಗಳಿಸ್ಬೇಕಾದ್ರೂ ಕೂಡ, ಅದರಲ್ಲೂ ಕೆಳಜಾತಿಯಲ್ಲಿ ಹುಟ್ಟಿದರೆ, ಬಡವರಾಗಿ ಹುಟ್ಟಿದ್ರೆ, ಇವತ್ತು ಪ್ರಜಾಪ್ರಭುತ್ವ ಇರೋದ್ರಿಂದ ಬಡವರಿಗೆ, ಕೆಳಜನಾಂಗದವರಿಗೆ ಪ್ರೋತ್ಸಾಹ ಇದೆ. ಆದ್ರೆ ಪ್ರಭುದೇವ್ರ ಕಾಲಕ್ಕೆ ಅದಿರಲಿಲ್ಲ. ಅಂದ್ರೆ ದುಡಿಲೇಬೇಕಾಗಿತ್ತು, ಅವ್ರ ದೈಹಿಕ ಶ್ರಮ ಪಡ್ಲೇಬೇಕಾಗಿತ್ತು, ಮತ್ತು ಸಾಮಾಜಿಕ ಶೋಷಣೆ ಮತ್ತು ಅವಮಾನಕ್ಕೆ ಒಳಗಾಗ್ತಾ ಇದ್ರು. ಇದನ್ನ ನಾವು ಗಮನಿಸ್ಬೇಕು. ಅದನ್ನ ಅವರು ತಪ್ಪು ಅಂತ ಅನ್ನಂಗೆ ಇರಲಿಲ್ಲ, ಅದನ್ನು ಸಹಿಸ್ಬೇಕಾಗಿತ್ತು ಅಷ್ಟೇ. ಇವತ್ತು ಸಂವಿಧಾನ ರಕ್ಷಣೆ ಕೊಟ್ಟಿದೆ, ಸರ್ಕಾರ ಅವರ ಬೆನ್ನಿನ ಬಲಕ್ಕೆ ನಿಂತ್ಕೊಂಡಿದೆ, ಬೆಂಬಲವಾಗಿ ನಿಂತ್ಕೊಂಡಿದೆ. ಆದ್ರಿಂದ ಇವತ್ತು ಸಂಸಾರಿಗಳ ಜೀವನ ಸ್ವಲ್ಪ ಸರಳ, ಸಾಮಾನ್ಯರ ಜೀವನ, ಬಡವರ ಜೀವನ ಮೊದಲಿಗಿಂತ ಸರಳ. ಆದ್ರೆ ಸವಾಲುಗಳೇನಾದ್ರೂ ತಪ್ಪಿದವ ಅಂದ್ರೆ ಖಂಡಿತ ಇಲ್ಲ. ಯಾಕೆಂದ್ರೆ ಆವತ್ತು ಜನರಿಂದ ತೊಂದರೆ ಆಗ್ತಿತ್ತು, ಅಧಿದೈವಿಕ ತಾಪ ಅಂತ ಕರೀತಾರೆ ಇದಕ್ಕೆ. ಜನರಿಂದ, ಶ್ರೀಮಂತರಿಂದ, ರಾಜರಿಂದ ಆಗ್ತಕ್ಕಂತಹ ತೊಂದರೆಗಳಿಗೆ ಅಧಿದೈವಿಕ ಅಂತ ಕರೀತಾರೆ. ಆದ್ರೆ
ಇವತ್ತು ಆಧ್ಯಾತ್ಮಿಕ ತಾಪ ಜಾಸ್ತಿ ಆಗಿದೆ. ಅಂದ್ರೆ ರೋಗಗಳು ರುಜಿನಗಳು ಜಾಸ್ತಿ ಆಗಿದೆ. ತನ್ನ ತಪ್ಪು ಅಂದ್ರೆ ಆಲಸ್ಯದಿಂದಲೋ, ಅತಿ ಕಾಮುಕತೆಯಿಂದನೋ, ಅತಿಯಾಗಿ ತಿನ್ನುವುದರಿಂದನೋ, ಆಲಸ್ಯದಿಂದಲೋ ಮನುಷ್ಯ ದುಃಖಿ ಆಗ್ತಾನೆ. ಆದ್ರಿಂದ ಇವತ್ತು ಈ ನೋವನ್ನ ನಿವಾರಿಸ್ಕೊಳಕ್ ಬರುತ್ತೆ. ಬೇರೆಯವರು ಶೋಷಣೆ ಮಾಡೋದನ್ನ ಶೋಷಿತ ತಪ್ಪಿಸಕ್ಕಾಗಲ್ಲ. ಆದ್ರೆ ತನ್ನ ದೋಷಗಳ ಅರ್ಥ ಆದಾಗ ಅವನು ಸುಧಾರಿಸ್ಕೊಂಡು ತನ್ನ ತಪ್ಪುಗಳನ್ನು ತಿದ್ದುಕೊಂಡು ಹೊಸ ಮಾರ್ಗವನ್ನು ಹಿಡಿಯಲಿಕ್ಕೆ ಆಸ್ಪದ ಇದೆ. ಸ್ವತಂತ್ರ ಭಾರತದ ಒಂದು ಉತ್ತಮ ಮತ್ತು ಪ್ರಜಾಪ್ರಭುತ್ವ ರಾಷ್ಟ್ರದ ಜೊತೆಗೆ ಶಾಂತಿ ಇರಬೇಕು. ಪ್ರಜಾಪ್ರಭುತ್ವ ಇದ್ದಾಕ್ಷಣಕ್ಕೇನೆ ಎಲ್ಲಾ ದೇಶಗಳಿಗೂ ಶಾಂತಿ ಇದೆ ಅಂತ ಹೇಳಕ್ಕಾಗಲ್ಲ. ಮತ್ತೆ ಬಡತನ, ಒಂದೊತ್ತಿನ ಅನ್ನಕ್ಕೂ ಕಷ್ಟ ಇದ್ದಾಗ, ತತ್ವಾರ ಇದ್ದಾಗ ಅವರು ಏನು ಮಾಡಕ್ಕಾಗಲ್ಲ. ಈಗ ನಮ್ಮ ದೇಶದಲ್ಲಿ ಬಡವರಿಗೂ ಕೂಡ ಶಾಂತಿ, ಸಮಾಧಾನ, ಪ್ರೋತ್ಸಾಹ, ಒಂದಿಷ್ಟು ಶಕ್ತಿ, ತಾನು ವಿಚಾರ ಮಾಡಿ ಅಂದ್ರೆ ದುಶ್ಚಟಕ್ಕೆ ಬಿದ್ದರೆ ಅವನ ಕರ್ಮ, ಏನು ಮಾಡಕ್ಕಾಗಲ್ಲ. ಆದ್ರೆ ವಿಚಾರ ಮಾಡಿ ಸುಧಾರಿಸ್ಕೊಳ್ಳೋದಕ್ಕೆ ಹೊರಟ್ರೆ ಇವತ್ತು ಬೇಕಾದಷ್ಟು ಅವಕಾಶಗಳಿದೆ, ಬೇಕಾದಷ್ಟು ಅನುಕೂಲಗಳಿದೆ. ದುರ್ದೈವದ ಸಂಗತಿ ಅಂದ್ರೆ ಇವತ್ತು ಇದನ್ನು ಬಳಸ್ಕೊಂಡು ಅಧ್ಯಾತ್ಮ ಸಾಧನೆ ಮಾಡಿ ನಾನು ಆನಂದವನ್ನು ಪಡಿತೀನಿ ಅಂತಕ್ಕಂಥ ಸಂಖ್ಯೆ ತುಂಬಾ ಕಡಿಮೆ ಆಗ್ತಾ ಇದೆ. ತುಂಬಾ ಕಡಿಮೆ ಆಗಿದೆ ಅಂದ್ರೆ ತುಂಬಾ ಕಡಿಮೆ ಆಗಿದೆ. ಸಾಸುವೆಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ಅಂತ ಹೇಳಿ ಅವ್ರಿಗೆ ಸಂಸಾರದಲ್ಲಿ ಅನಿಸ್ವಲ್ದು. ಅಲ್ಲಿ ಏನೇ ಕಷ್ಟ ಬರ್ಲಿ, ಪ್ರಭುದೇವ್ರಿಗೇನು ಅಂತ ಕಷ್ಟ ಬಂದಿರ್ಲಿಲ್ಲ. ಹಾಗೆ ನೋಡ್ತಾ ಹೋದ್ರೆ ಅವರು ಈ ಒಂದು ಪರಿಸ್ಥಿತಿಯನ್ನು ದಿವ್ಯ ಜ್ಞಾನದಿಂದ ಅರ್ಥಕೊಂಡ್ರು, ವೈರಾಗ್ಯದ ಜ್ಞಾನದಿಂದ ಅರ್ಥಕೊಂಡ್ರು. ಇವತ್ತು ಬೇಕಾದಷ್ಟು ಕಷ್ಟಪಡ್ತಾ ಇದ್ದಾರೆ ಅಂದ್ರೂ ಕೂಡ ಆರೋಗ್ಯ ಕೆಟ್ಟಿದೆ, ತಿರಸ್ಕಾರ, ಮನೆಯಲ್ಲಿ ಸಮಾಧಾನ ಇಲ್ಲ, ಹೊಡೆದಾಟ ಬಡದಾಟಗಳು, ಕೊಲೆ ಸುಲಿಗೆಗಳು ಇವೆಲ್ಲ ಇದ್ರೂ ಕೂಡ ಇವತ್ತು ಮನುಷ್ಯ ಆಧ್ಯಾತ್ಮದ ಕಡೆ, ವೈರಾಗ್ಯದ ಕಡೆ ಬರೋದು ತುಂಬಾ ಕಡಿಮೆ ಆಗಿದೆ. ಕಾರಣ ಏನು ಅಂತಂದ್ರೆ ವಿಷಯಾಸಕ್ತಿ ಜಾಸ್ತಿ ಆಗಿದೆ. 12ನೇ ಶತಮಾನದಲ್ಲಿದ್ದ ಪರಿಸ್ಥಿತಿಗೂ ಇವತ್ತಿಗೂ ಭೋಗಾಸಕ್ತಿ, ವಿಷಯಾಸಕ್ತಿ ಜಾಸ್ತಿ ಆಗಿದೆ. ಅದರ ಭೋಗದ ಪರಿಣಾಮವಾಗಿ ಬರುವ ರೋಗಗಳು, ಭೋಗದ ಪರಿಣಾಮವಾಗಿ ಬರ್ತಕ್ಕಂಥ ದುಃಖ, ಅವ್ರಿಗೆ ದುಃಖ ಅನ್ನಿಸ್ತಾ ಇಲ್ಲ, ರೋಗ ಅನ್ನಿಸ್ತಾ ಇಲ್ಲ. ಯಾಕಂದ್ರೆ ಮಾತ್ರೆ ಕೊಟ್ಬಿಡ್ತಾರೆ, ಡಾಕ್ಟ್ರು ಗುಳಿಗೆ ಕೊಟ್ಬಿಡ್ತಾರೆ. ಮತ್ತೆ ಎಂಥದ್ದೇ ದೊಡ್ಡ ಕಾಯಿಲೆ ಬಂದ್ರು ಕೂಡ ಅನುಕಂಪ ಅನ್ನೋದು ಸಿಗ್ತದೆ. ಎಲ್ರಿಗೂ ದುಡ್ಡು ಖರ್ಚು ಮಾಡಕ್ ತಯಾರಾಗಿದ್ದಾರೆ. ಬೇಕಾದಷ್ಟು ದುಡ್ಡು ಹೋಗ್ಲಿ, ಸರಿಪಡಿಸ್ಕೊಳಕ್ಕಂತೂ ಆಗಲ್ಲ. ಆದ್ರೆ ಅದು ಒಂದ್ ರೀತಿ ಏನೋ ವಿಚಿತ್ರ ಅನ್ಸುತ್ತೆ, ಸಮಾಧಾನ ಕೊಡುತ್ತ. ಸ್ಟಂಟ್ ಹಾಕ್ಸ್ಕೊಂಡು ಹಾರ್ಟ್ಗೆ ಒಂಥರ ಸಮಾಧಾನ, ನಾನು ಇನ್ನೂ ಬಹಳ ದಿವಸ ಬದುಕ್ತೀನಿ ಅಂತೇಳಿ. ಆಮೇಲೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಂಡ್ರು, 40-50 ಲಕ್ಷ ಖರ್ಚು ಮಾಡಿ ಏನೋ ಸಮಾಧಾನ, ಇಷ್ಟು ದೊಡ್ಡ ಕುತ್ತಿನಿಂದ ನಾನು ಪಾರಾದೆ ಅಂತ ಹೇಳಿ. ಈ ರೀತಿ ಎಲ್ಲ ನಡೀತಾ ಇದೆ. ಹೊಸ ರೀತಿ, ಹೊಸ ತಲೆಮಾರು. ಅದಕ್ಕೆ ಇನ್ಮೇಲೆ ಯುವಕರು ಹುಚ್ಚರಾಗಬಾರದು ಅಂತಿದ್ರೆ, ಯುವಕರು ಅಪರಾಧಿಗಳಾಗಬಾರದು ಅಂತಿದ್ರೆ, ಯುವಕರು ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು ಅಂತಿದ್ರೆ ಅವ್ರಿಗೆ ಹೊಸ ಮಾರ್ಗವನ್ನ ತೋರಿಸ್ಲೇಬೇಕಾಗಿದೆ, ಅಥವಾ ಅವ್ರು ಕಂಡ್ಕೊಳ್ಳೇಬೇಕಾಗಿದೆ. ಇಲ್ಲದ್ರೆ ಈ ಶಕ್ತಿಯ ನಿಯಮ ಏನಪ್ಪಾ ಅಂತಂದ್ರೆ ಕೆಟ್ಟದ ಕಡೆಗಾರ ಹೋಗು, ಒಳ್ಳೆದ್ರ ಕಡೆಗಾರ ಹೋಗು, ಮಧ್ಯದಲ್ಲಿ ನಿಲ್ಲಕ್ ಬರಲ್ಲ. ಮಧ್ಯದಲ್ಲಿ ನಿಲ್ಲಕ್ ಬರಲ್ಲ. ಆದ್ರಿಂದ ಇವತ್ತಿನ ಯುವಕರಿಗೆ, ಯುವತಿಯರಿಗೆ ಸನ್ಮಾರ್ಗವನ್ನು ತೋರಿಸುವ ಅಗತ್ಯ ಬಹಳ ಇದೆ. ಶಿಕ್ಷಣದಲ್ಲಿ ಶಾಂತಿ, ಸಮಾಧಾನ, ಧ್ಯಾನ, ಪೂಜೆ, ಆಮೇಲಿಂದ ತ್ಯಾಗ, ಯೋಗ, ಇದ್ರ ಬಗ್ಗೆ ಹೆಚ್ಚು ಹೆಚ್ಚು ಪಾಠಗಳನ್ನ ಅಳವಡಿಸ್ಬೇಕು. ಆಮೇಲೆ ತಾಂತ್ರಿಕ ಶಿಕ್ಷಣದಲ್ಲಿ ಯುವಕರಿಗೆ ಇದು ಸೌಲಭ್ಯನೇ ಇಲ್ಲ. ಅವ್ರಿಗೆ ಬರೀ ಸಬ್ಜೆಕ್ಟ್, ಲ್ಯಾಂಗ್ವೇಜ್ ಇತ್ತೀಚೆಗೆ ಅಳವಡಿಸಿರ್ಬೋದು ಅಂತ. ಲ್ಯಾಂಗ್ವೇಜ್ ಇದೆಯಾ? ಇಂಜಿನಿಯರಿಂಗ್ಗೆ ಇಂಗ್ಲಿಷ್, ಕನ್ನಡ ಇದೆಯಾ? ಇಂಗ್ಲಿಷ್ ಇದೆ, ಕನ್ನಡ ಇಲ್ಲ. ಅಲ್ಲ, ಇಂಗ್ಲಿಷ್ ಇದೆ ಅಂದ್ರೂ ಲ್ಯಾಂಗ್ವೇಜ್ ಆಗಿ ಕಲಿಸ್ತಾರ ಅಥವಾ ಸುಮ್ಮನೆ ಹಂಗೆ? ಎಲ್ಲ ಸಬ್ಜೆಕ್ಟ್ ಇಂಗ್ಲಿಷ್ನಲ್ಲಿ. ಲ್ಯಾಂಗ್ವೇಜ್ ಅಂತ ಈ ನೈತಿಕ ಶಿಕ್ಷಣ ಪಾಠಗಳಿದ್ವಲ್ಲ ಅವಾಗ ಹೈಸ್ಕೂಲಲ್ಲಿ, ಕಾಲೇಜಲ್ಲಿ, ಹಂಗಿಲ್ಲ. ಅದನ್ನು ಅಳವಡಿಸ್ಬೇಕು. ಆಮೇಲೆ
ಸಂವಿಧಾನ ಅಳವಡಿಸ್ಬೇಕು ಅಂತ ಅಂದಿದ್ರು, ಇಲ್ವಾ? ಇಂಜಿನಿಯರಿಂಗ್ ಇಲ್ಲ, ಸಂವಿಧಾನ ಕೊಟ್ಟಿಲ್ವಾ? ಅದು ಕೊಡಬೇಕು. ಯಾಕಂದ್ರೆ ಒಬ್ಬ ತಂತ್ರಜ್ಞಾನ ಕಲಿಯುವಾಗ ಅವನು ದೇಶಭಕ್ತನಾಗಿ ರೂಪುಕೊಳ್ಬೇಕು, ಅವನು ದೇಶದ ಬಗ್ಗೆ ಕಾಳಜಿ ಉಳ್ಳವನಾಗ್ಬೇಕು, ಕಾನೂನಿನ ಅರಿವು ಅವನಿಗೂ ಇರಬೇಕು. ಇಲ್ಲದೆ ಹೋದ್ರೆ ಅವನ ಮನಸ್ಸು ಯಂತ್ರದ ತರ ಆಗೋಗ್ಬಿಡುತ್ತೆ. ಇವತ್ತು ತುಂಬಾ ಜನ ಇಂಜಿನಿಯರ್ಗಳು ಯಾಕೆ ಸಂಸಾರದಲ್ಲಿ ಯಶಸ್ವಿ ಆಗ್ತಾ ಇಲ್ಲ ಅಂತಂದ್ರೆ, ಅವರು ಇಬ್ರು ಇಂಜಿನಿಯರ್ಸು ಮದುವೆ ಮಾಡ್ಕೊಂತಾರೆ, 2 ತಿಂಗಳಲ್ಲಿ 3 ತಿಂಗಳಲ್ಲಿ ಡೈವರ್ಸ್ ಅಪ್ಲೈ ಮಾಡ್ಕೊಂಡ್ಬಿಡ್ತಾ ಇದ್ದಾರೆ. ಕಾರಣ ಏನು ಅಂತಂದ್ರೆ ಈಗೋ ಅಂತ ಕರೀತಾರೆ, ಅಹಂಕಾರ. ಆ ಅಹಂಕಾರ ಅದು ಸರಿಯಾದ ರೂಪ ತಾಳ್ಬೇಕಾದ್ರೆ ನೈತಿಕ ಶಿಕ್ಷಣ ಮತ್ತು ದೇಶದ ಬಗ್ಗೆ ರಾಷ್ಟ್ರಭಕ್ತಿ ಇಂಥದ್ದನ್ನ ಬೆಳೆಸುವ ಒಂದು ಪ್ರಯತ್ನ ಆಗ್ಲೇಬೇಕು. ಇಂಜಿನಿಯರಿಂಗ್ಗೆ ತಾಂತ್ರಿಕ ಶಿಕ್ಷಣ ಮತ್ತು ವೈದ್ಯಕೀಯ ಶಿಕ್ಷಣ ಎರಡಕ್ಕೂ ಬೇಕು. ಎರಡೂ ಕ್ಷೇತ್ರಗಳಿಗೂ ಕೂಡ ಸಂವಿಧಾನ ಮತ್ತು ಬೇರೆ ಬೇರೆ ನೈತಿಕ ಶಿಕ್ಷಣ, ಜೀವನದ ಬಗ್ಗೆ ನಾಟಕಗಳು, ಕಲೆ, ಅದನ್ನ ಒಂದೊಂದು ವಾರಕ್ಕೆ 1 ಪೀರಿಯಡ್ 2 ಪೀರಿಯಡ್ ಆದ್ರೂ ಇಡ್ಲೇಬೇಕು. ಇಲ್ಲದೆ ಹೋದ್ರೆ ಜಗತ್ತು ಒಂದು ಅಶಾಂತಿಯ ತಾಣ ಆಗ್ಬಿಡುತ್ತೆ, ಆತ್ಮಹತ್ಯೆಗಳಿನ್ನೂ ಜಾಸ್ತಿ ಆಗ್ತಾವ ಅವು. ಆದ್ರಿಂದ ಈ ನಿಟ್ಟಿನಲ್ಲಿ ಆಲೋಚನೆ ಮಾಡಬೇಕಾಗಿದೆ. ಇವತ್ತು ಈ ವಚನ ಯಾರು ಹೇಳೋದು ಇಲ್ಲ, ಯಾರು ಅದ್ರ ಬಗ್ಗೆ ಜಿಜ್ಞಾಸನೆ ಮಾಡಲ್ಲ. ಸಾಸುವೆ ಎಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ, ಏನೋ ಪ್ರಭುದೇವ್ರಿಗೆ ಅನ್ಸಿರ್ಬೇಕು ಬಿಡು ಬಿಟ್ಬಿಡ್ತಾರೆ. ಆದ್ರೆ ದುಃಖ ಬೇರೆ ಬೇರೆ ರೂಪದಲ್ಲಿ ಬರ್ತಾ ಇದೆ. ಪ್ರಭುದೇವರು ಹೇಳ್ತಾರೆ, ಘಳಿಗೆಯ ಬೇಟವ ಮಾಡಿಹನೆಂಬ ಪರಿಯ ನೋಡ. ಅಂದ್ರೆ ಘಳಿಗೆ ಅಂದ್ರೆ 45 ನಿಮಿಷ, 45 ನಿಮಿಷಕ್ಕೊಂದು ಘಳಿಗೆ. ಯಾವತ್ತು ಒಂದು ಜಾವ ಅಂದ್ರೆ 3 ಗಂಟೆ ಅಂತಾವು 8 ಜಾವ, ಹಗಲು 4 ಜಾವ, ಇರಳು 4 ಜಾವ, 8 ಜಾವಗಳು. ಅದರಲ್ಲಿ ಘಳಿಗೆಗಳು 3/4 ಗಂಟೆ 45 ನಿಮಿಷ, 3 ಗಂಟೆಗೆ ಒಂದು ಜಾವ, ಈ ರೀತಿ ವಿಭಾಗ ಮಾಡ್ತಾ ಇದ್ರು. ಅವಾಗ ಒಂದು ಗಳಿಗೆ ನೀನು ಸಂತೋಷ ಪಡ್ಬೋದು, ಅಂದ್ರೆ 3/4 ಗಂಟೆ ಸಂತೋಷದಲ್ಲಿ ಮುಳುಗ್ಬೋದು. ಅವಾಗ ನಾವು ಚಿಕ್ಕವರಿದ್ದಾಗ ಏನ್ ತಿಳ್ಕೊಂಡಿದ್ವಿ ಅಂದ್ರೆ ಒಂದು ಕ್ಷಣ ಅಂತ ತಿಳ್ಕೊಂಡ್ಬಿಟ್ಟಿದ್ವಿ ಗಳಿಗೆ ಅಂದ್ರೆ. ಇಲ್ಲ, ಗಳಿಗೆ ಅಂತಂದ್ರೆ 45 ನಿಮಿಷಗಳು. ನೀನು ಅಷ್ಟೇ ಸಂತೋಷ ಪಡ್ಬೇಕಾದ್ರೆ ಆಗೋದು ನಿನಗೆ ಸಾಧ್ಯ? ಅಷ್ಟು ಆಗಲ್ಲ, ಅಷ್ಟು ಸಾಧ್ಯ ಇಲ್ಲ. ತನ್ನನಿಕ್ಕಿ ನಿಧಾನವ ಸಾಧಿಸಿ ಎಂದಡೆ ಭಿನ್ನಾಣ ತಪ್ಪಿತ್ತು ಗುಹೇಶ್ವರ. ಗಳಿಗೆ ಬೇಟ ಅಂದ್ರೆ ಪ್ರೇಮ. ಆ ಗಳಿಗೆ ಬೇಟದ ಸುಖದಲ್ಲಿ ನೀನೇನು ಹುಡುಕಾಡ್ತಾ ಇದ್ದೀಯಲ್ಲಪ್ಪ, ಅದು ನಿನ್ನನ್ನೇ ನೀನು ಅರ್ಪಿಸಿಕೊಂಡು, ಅಥವಾ ನಿನ್ನ ವ್ಯಕ್ತಿತ್ವವನ್ನು ಕಳೆದುಕೊಂಡು, ಅರ್ಪಿಸಿಕೊಳ್ಳೋದಲ್ಲ. ಒಳ್ಳೇದೇನಾದ್ರೂ ಇದ್ರೆ, ಸಾಧನೆ ಇದ್ರೆ, ಅಥವಾ ಅಧ್ಯಯನ ಇದ್ರೆ, ಅಥವಾ ದೊಡ್ಡ ಕ್ರೀಡೆ ಅಥವಾ ಬೇರೆ ಬೇರೆದಿದ್ರೆ ಅವನು ತನ್ನನ್ನು ತಾನು ಅದಕ್ಕೆ ಸಂಪೂರ್ಣ ತೊಡಗಿಸ್ಕೊಂಡಿದ್ದಾನೆ, ಸಮರ್ಪಿಸಿಕೊಂಡಿದ್ದಾನೆ ಅಂತ ಹೇಳ್ಬೋದು. ಆದ್ರೆ ಈ ದೈಹಿಕ ಸುಖಕ್ಕಾಗಿ ತನ್ನನ್ನೇ ತಾನು ತೊಡಗಿಸಿಕೊಂಡ್ರೂ ಕೂಡ ಅದು ಭಿನ್ನಾಣವನ್ನು ತಪ್ಪಿಸುತ್ತೆ. ಭಿನ್ನಾಣ ಅಂದ್ರೆ ವಿಜ್ಞಾನ ಅಂತ ಅರ್ಥ ಕೊಡ್ತಾರೆ. ಆದ್ರೆ ಇಲ್ಲಿ ತನ್ನ ಜೀವನದ ರಹಸ್ಯ ಸುಖ, ಆಧ್ಯಾತ್ಮಿಕ ಸುಖವನ್ನು ತಪ್ಪಿಸಿ ರೋಗಿಯನ್ನಾಗಿ ಮಾಡಿ, ದುಃಖಿಯನ್ನಾಗಿ ಮಾಡಿ ನಿನ್ನನ್ನ ಇದು ತೊಂದರೆಗೆ ಈಡು ಮಾಡತ್ತಪ್ಪ. ಸಾಸುವೆ ಎಷ್ಟು ಸುಖ ಅನ್ನೋ ಮಾತನ್ನ ಹೇಳ್ತಾರೆ. ಅದರ ಅರ್ಥ ಎಲ್ರೂ ಈ ಕಡೆಗೆ ಬಂದ್ಬಿಡ್ಬೇಕು ಅಂತ ಪ್ರಭುದೇವರೇನು ಬಯಸಲ್ಲ, ಅದು ಸಾಧ್ಯವೂ ಇಲ್ಲ. ಯಾಕಂದ್ರೆ ಆತ್ಮ ಅದು ಪರಿಪಕ್ವ ಆಗಬೇಕಾದ್ರೆ ಅನೇಕ ಪೆಟ್ಟುಗಳನ್ನು ತಿನ್ಬೇಕಾಗತ್ತೆ. ಪೆಟ್ಟುಗಳನ್ನು ತಿಂತ 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 ಇದು ಸಾಕು, ಈ ಜೀವನ ಸಾಕು, ನನಗೇನೋ ಬೇಕು, ನನಗೆ ಇನ್ನೂ ಏನೋ ಬೇಕು, ಇದು ಈ ಕೀರ್ತಿ, ವಾರ್ತೆ, ಅಧಿಕಾರ, ಹಣ, ಪೈಪೋಟಿ, ಇದೆಲ್ಲದರಿಂದ ಸಾಕಾಗಿದೆ ಅನ್ನುವಂತಹದ್ದು ಆತ್ಮಕ್ಕೆ ಅನ್ನಿಸ್ಬೇಕು. ಆತ್ಮಕ್ಕೆ ಅನ್ನಿಸ್ಬೇಕಾದ್ರೆ ಸುಮ್ಮನೆ ಅನ್ಸಲ್ಲ. ಜನ್ಮ ಜನ್ಮಾಂತರದಲ್ಲಿ ಅನೇಕ ಪೆಟ್ಟುಗಳನ್ನ ತಿನ್ನಬೇಕು. ಜೈನ ಸಾಹಿತ್ಯದಲ್ಲಿ ಒಂದು ಕಥೆ ಬರ್ತದೆ. ಯಾರೋ ಇಬ್ರು ಗಂಡ ಹೆಂಡತಿ ಅತ್ಯಂತ ಪ್ರೇಮಿಗಳು ಅಂತಂದ್ರೆ ಆ ಪ್ರೇಮದಲ್ಲಿ ಎಷ್ಟು ಮುಳುಗಿರ್ತಾರ ಅವರು ಅಂತಂದ್ರೆ, ಆ ದೀಪ ಹೊತ್ಕೊಂಡು ಬಂದು ದೀಪದಿಂದ ಬೆಂಕಿ ಹತ್ತಿ ಹಾಸಿಗೆಗೆ ಹತ್ಕೊಂಡು ಅವರಿಬ್ರು ಸುಟ್ಟು ಹೋಗ್ತಾರೆ. ಆಮೇಲೆ ಅವರ ಮುಂದಿನ ಪ್ರಗತಿ, ಆತ್ಮದ ಪ್ರಗತಿ ಆಗತ್ತೆ ಅಂತ ಹೇಳ್ತಾರೆ. ಅಂದ್ರೆ ಭೋಗ ಅನ್ನುವಂಥದ್ದು ಅಂದ್ರೆ ಬೆಂಕಿ ಇದ್ದ ಹಾಗೆ.
ಅದು ಸುಡ್ತದೆ ನಮ್ಮನ್ನ. ಸುಟ್ಟಾಗ್ಲೂ ಸಹಿತ ಬುದ್ಧಿ ಬರುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ. ಅಷ್ಟರ ಮಟ್ಟಿಗೆ ಅದು ವಿಚಿತ್ರವಾದಂತಹ ರೀತಿನಲ್ಲಿ ಅದು ನಮ್ಮನ್ನ ಕಾಡತ್ತೆ. ಅದಕ್ಕೆ ಪ್ರಭುದೇವರು ಹೇಳೋದು, ಸಾಸುವೆಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ. ಆದ್ರೆ ಆ ಭೋಗದ ಬೆಂಕಿ ಯಾರಿಗೆ ಬೇಡ ಅಂತ ಅನ್ಸುತ್ತೆ. ಯೋಗದ ಬೆಂಕಿ ಇನ್ನೂ ಕಠಿಣವಾದದ್ದು. ಆದ್ರೆ ಭೋಗದ ಬೆಂಕಿ ನಮ್ಮನ್ನ ರೋಗಿಗಳನ್ನಾಗಿ ಮಾಡಿದ್ರೆ, ಯೋಗದ ಬೆಂಕಿ ನಮ್ಮನ್ನ ಸುಟ್ಟು ಯೋಗಿಗಳನ್ನಾಗಿ ಮಾಡುತ್ತೆ. ಎರಡೂ ಬೆಂಕಿನೇ, ಭೋಗವೂ ಬೆಂಕಿನೇ, ಯೋಗವೂ ಬೆಂಕಿನೇ. ಯೋಗದಲ್ಲಿ ಕುಂಡಲಿನಿ ಶಕ್ತಿ ಜಾಗೃತ ಆಗುತ್ತೆ, ಅದು ಬೆಂಕಿನೇ. ಭೋಗದಲ್ಲಿ ಕುಂಡಲಿನಿ ಶಕ್ತಿಯ ಬಳಕೆ ಆದ್ರೂ ಕೂಡ ಅದು ಅಧೋಮುಖ ಪ್ರವೃತ್ತಿಯಾಗಿ ಹೋಗ್ಬಿಡುತ್ತೆ. ಆದ್ರಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಈ ದೇವರು, ಧರ್ಮ, ಹಬ್ಬ, ಪೂಜೆ ಇವೆಲ್ಲ ಇರೋದು ಮನುಷ್ಯ ಈ ಐಹಿಕ ಭೋಗದ ಮಿತಿಯನ್ನು ತಿಳಿದುಕೊಂಡು ಆಧ್ಯಾತ್ಮಿಕದ ಕಡೆಗೆ ಹರಿಬೇಕು, ಆಧ್ಯಾತ್ಮಿಕ ಕಡೆಗೆ ಮನಸ್ಸು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇದೆ ಅಂತ ಒಂದು ಹಬ್ಬ. ನಿನ್ನೆಯಿಂದನೇ ಪ್ರಾರಂಭ ಆಗಿದೆ ನಮ್ಮಲ್ಲಿ, ನಿನ್ನೆಯಿಂದನೇ ಪ್ರಾರಂಭ ಆಗಿದೆ. ಅದು ನಾಳೆವರೆಗೂ ನಡೆಯುತ್ತೆ. ನಿನ್ನೆ, ಇವತ್ತು, ನಾಳೆ 3 ದಿವಸ. ಕರ್ನಾಟಕದಲ್ಲಿ ನಾಳೆ ಮಕರ ಸಂಕ್ರಾಂತಿ, ನಾಳಿನ ದಿವಸ ಇಟ್ಕೊಂಡಿದ್ದಾರೆ. ಅದು ನಾಳೆ ಇಲ್ಲೂ ಬೇರೆ ಬೇರೆ ಜನ ಬರ್ತಾರೆ. ಎಲ್ಲರೂ ಕೂಡಿ ಪ್ರಸಾದ ಮಾಡೋದು, ಆನಂದ ಪಡೋದು, 4 ಒಳ್ಳೆ ಮಾತುಗಳನ್ನು ಹೇಳೋದು, ಎಳ್ಳು ಬೆಲ್ಲ ಹಂಚ್ಕೊಳ್ಳೋದು, ಸಿಹಿ ತಿಂದು ಆನಂದ ಪಡೋದು ಅಂತಹ ಪ್ರತಿ ವರ್ಷದ ಹಾಗೆ ಈ ವರ್ಷ ಕೂಡ ಬಂದಿದೆ. ಅದನ್ನ ನಾವೆಲ್ಲರೂ ಮಾಡೋಣ. ಇವತ್ತು ನಮ್ಮ ಮಠದಲ್ಲಿ ಇವತ್ತು ಹಬ್ಬನೇ ಆದಂಗೆ ಆಗಿದೆ. ಅಂದರೆ ಅನ್ನಪೂರ್ಣಕ್ಕವರ ಕಾರ್ಯಕ್ರಮಕ್ಕೆ ಹೋಗಿ ಬಂದು ಇವತ್ತು ಹಬ್ಬ ಆದಂಗೆ ಆಗಿದೆ. ನಾಳೆ ಎಲ್ಲರೂ ಆ ಹಬ್ಬದಲ್ಲಿ ಆಚರಣೆ ಮಾಡೋಣ. ಬೆಳಿಗ್ಗೆ ಪ್ರಾರ್ಥನೆಗೆ ಎಲ್ಲರೂ ಸಿದ್ಧರಾಗ್ರಿ. ಎಲ್ಲ ಅನುಕೂಲ ಆಗಿದೆ. ಮೊನ್ನೆ ಮೋಟ್ರ್ ಸ್ವಲ್ಪ ತೊಂದರೆ ಆಗಿತ್ತು, ಆದರೆ ಇವಾಗ ಎಲ್ಲರಿಗೂ ಅನುಕೂಲ ಆಗಿದೆ. ಆದ್ರಿಂದ ಎಲ್ಲರೂ ಸಿದ್ಧರಾಗಿ ಬನ್ನಿ, ಪ್ರಾರ್ಥನೆಯಲ್ಲಿ ಭಾಗವಹಿಸಿ. ಆಮೇಲೆ ಇನ್ನೊಂದು ವಿಶೇಷ ಏನ್ ನಡೆಯುತ್ತೆ ಅಂದ್ರೆ, ಪ್ರಾರ್ಥನೆ ಆದ್ಮೇಲೆ ಯೋಗ ಹೇಳ್ಕೊಡ್ತಾರೆ. ಮಹಾಂತೇಶ್ ಅವರು ಯೋಗ ಕಲಿಸ್ತಾ ಇದ್ದಾರೆ. ಅವರ ಪ್ರಾಣಾಯಾಮ ಪದ್ಧತಿ, ಯೋಗ ಪದ್ಧತಿಯನ್ನು ಕಲ್ತ್ಕೊಳ್ಳಿ. ಯಾರಿಗ ಅನುಕೂಲ ಇದೆ, 1 ದಿವಸನಾದ್ರೂ ಆಗ್ಲಿ ಅಂತ ಯೋಗ ಕ್ಲಾಸಸ್ ಅಲ್ಲಿ ಭಾಗವಹಿಸಿ ಅಂತ ತಿಳ್ಕೊಂಡು ಹೇಳ್ತಾ, ಎಲ್ಲರಿಗೂ ಸಂಕ್ರಮಣದ ಶುಭಾಶಯಗಳನ್ನು ಹೇಳಿ ಇವತ್ತಿನ ಚಿಂತನವನ್ನು ಮುಗಿಸೋಣ. ಸರ್ವರಿಗೂ ಶರಣ ಶರಣ.